Hello everyone, free idira? ನಾಲ್ಕು ವರ್ಡ್ ಕಲ್ತ್ಕೊಬಿಡೋಣ ಇವತ್ತು. ಎಸ್. ಸೊ ದ ಫಸ್ಟ್ ಒನ್ ಈಸ್ ಪೈಲ್. ಪೈಲ್ ಅಂದರೆ ರಾಶಿ ಮಾಡೋದು, ಗುಡ್ಡೆ ಮಾಡೋದು ಅಂತ. ಪೈಲ್ ಆಫ್ ಸ್ಟೋನ್ಸ್ ಅಂತ ಮಾಡ್ಬೋದು. ಕಲ್ಲುಗಳನ್ನು ರಾಶಿ ಮಾಡಿರ್ತೀವಿ. ಓಕೆ. ಆ್ಯಂಡ್ ಇವಾಗೆಲ್ಲ ಚಳಿಗಾಲ, ಎಲೆಗಳೆಲ್ಲ ಸಾಕಷ್ಟು ಉದುರಿರುತ್ತೆ, ಅದನ್ನು ಒಂದು ಕಡೆ ರಾಶಿ ಗುಡ್ಡೆ ಮಾಡಿಬಿಟ್ಟಿರ್ತೀವಿ. ಸೊ ಪೈಲ್ ಆಫ್ ಲೀವ್ಸ್ ಅಂತಾನು ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ವರ್ಡ್ ಈಸ್ ಸ್ಟ್ಯಾಕ್. ಓಕೆ. ಕರೆಕ್ಟ್ಲಿ ಲಿಸನ್ ದ ಪ್ರೊನೌನ್ಸಿಯೇಷನ್. ಸ್ಟೇಕ್ ಅಂತ ಹೇಳ್ಬೇಡಿ, ಆಮೇಲೆ ಬೇರೆ ಮೀನಿಂಗ್ ಆಗಿಬಿಡುತ್ತೆ. ಸೊ ಸ್ಟ್ಯಾಕ್. ಓಕೆ. ಸ್ಟ್ಯಾಕ್ ಮೀನ್ಸ್ ಬುಕ್ಸ್ಗಳನ್ನು ನೀಟಾಗಿ ನಾವು ಜೋಡಿಸಿಟ್ಟಿರ್ತೀವಿ, ಅದಕ್ಕೆ ಸ್ಟ್ಯಾಕ್ ಅಂತ ಹೇಳ್ತೀವಿ. ಬುಕ್ಸ್. ಸೊ ಬುಕ್ಸನ್ನು ನೋಡಿದಾಗ ನಾವು ಏನು ನೆನಪು ಮಾಡ್ಕೋಬೇಕು? ಸ್ಟ್ಯಾಕ್ ನೆನಪು ಮಾಡ್ಕೋಬೇಕು. ರಾಶಿ ಗುಡ್ಡೆಯನ್ನು ನೋಡಿದಾಗ ಪೈಲ್ ನೆನಪು ಮಾಡ್ಕೋಬೇಕು. ಓಕೆ. ನೆಕ್ಸ್ಟ್ ಈಸ್ ಆಫ್ ಫ್ಲವರ್ಸ್. ಫ್ಲವರ್ಸನ್ನು ಎಲ್ಲಿ ಸೆಟ್ ಮಾಡಿ ಇಟ್ಟಿರ್ತೀವಿ? ನಿಮಗೆ ಗೊತ್ತಿದೆ ಇದು, ದಟ್ ಈಸ್ ಬುಕೆ, ರೈಟ್? ಎಸ್. ಆ್ಯಂಡ್ ದ ಲಾಸ್ಟ್ ವರ್ಡ್ ಈಸ್ ಸೆಟ್. ಸೆಟ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ತುಂಬ ಸೆಟ್ ಯೂಸ್ ಮಾಡ್ತೀವಿ, ಬಟ್ ಇವತ್ತು ನಾವು ಕಟ್ಲೆರಿಗೆ ಯೂಸ್ ಮಾಡೋಣ. ಕಟ್ಲೆರಿ. ಓಕೆ. ಸೊ ಸೆಟ್ ಆಫ್ ಕಟ್ಲೆರಿ, ಬುಕೆ ಆಫ್ ಫ್ಲವರ್ಸ್, ಆ್ಯಂಡ್ ಸ್ಟ್ಯಾಕ್ ಆಫ್ ಬುಕ್ಸ್, ದೆನ್ ಪೈಲ್ ಆಫ್ stones illandre leaves. Okay, so this weekend is going to be a very long weekend, right? Because Monday is also holiday, and have a great weekend and learn something every day, little by little. Okay, ಹನಿ ಕೂಡಿದ್ರೆ ಹಳ್ಳ ಆಗುತ್ತೆ, ಗೊತ್ತಿದೆ ಅಲ್ಲ? ಸೊ ಸ್ವಲ್ಪನೇ ಕಲ್ತ್ಕೊಂಡು ಹೋಗೋಣ, ಟೈಮ್ ಇರುವಾಗ, ರೈಟ್? ಖುಷಿಯಾಗಿ ಕಲ್ತ್ರೆ ತುಂಬ ಚೆನ್ನಾಗಿ ನೆನಪುಳಿಯುತ್ತೆ. ಸೊ ರಾಶಿ ನೋಡಿದಾಗ ಇನ್ಮೇಲೆ ಪೈಲ್ ಅಂದ್ಕೋಬೇಕು. ದೆನ್ ಬುಕ್ಕನ್ನು ಸೆಟ್ ಮಾಡಿರೋದನ್ನು ನೋಡುವಾಗ ಸ್ಟ್ಯಾಕ್ ಅಂತ ನೆನಪು ಮಾಡ್ಕೋಬೇಕು. ಹೂವನ್ನು ಜೋಡಿಸಿದ್ದನ್ನು ನೋಡುವಾಗ ಬುಕೆ ಅಂತ ನೆನಪು ಮಾಡ್ಕೋಬೇಕು. ಆ್ಯಂಡ್ ಕಟ್ಲೇರಿಯನ್ನು ನೋಡಿದಾಗ ಸೆಟ್ ಅಂತ ನೆನಪು ಮಾಡ್ಕೋಬೇಕು. ಓಕೆ. ಹೆಣ್ಮಕ್ಳಿಗೆ ಕಟ್ಲೇರಿದು ಈಸಿ ಆಗುತ್ತೆ, ಬಿಕಾಸ್ ಕಿಚನಲ್ಲೇ ಇರ್ತಾರೆ, ಇಸೆಂಟ್? ಓಕೆ, ದೆನ್ ಹ್ಯಾವ್ ಅ ಗ್ರೇಟ್ ಟೈಮ್.